ದುಡ್ಡಿನ ಮೇಲೆ ಅಷ್ಟೊಂದು ಆಸೆ. ಯಾವಳು ಮುಖ ಗೊತ್ತಿಲ್ಲದೆ ಇರೋಳು. ಅವಳು ಬರೋವಾಗ್ಲೇ ತೊಂದ್ರೆ ಹೊತ್ಕೊಂಡ್ ಬರ್ತಿದ್ದಾಳೆ. ಅಪಶಕುನ ಶುಭ ಶಕುನ ನೋಡೋ ನಿಮ್ ಅಕ್ಕನ್ಗೆ ಅದೆಲ್ಲ ಕಣ್ಣು ಕಾಣ್ತಿಲ್ವಾ? ರಿಯಲ್ ಎಸ್ಟೇಟ್ ಓನರ್ ಆಸ್ತಿ ಹಂಗೆ ದೊಡ್ಡ ಕಟೋಟ್ ತರ ಕಾಣ್ತಿದೆ. ಅವಳನ್ನ ನಂಬ್ಕೊಂಡು ಅಭಿಗೋಸ್ಕರ ಕಾಯ್ತಾ ಕೂತಿರೋ ನಮ್ ಮಗಳಿಗೆ ತೆಂಗಿನಕಾಯಿ ಚಿಪ್ಪ. ಏಯ್ ಸಾಕು ನಿಲ್ಸೆ. ಈಗ ನಿನ್ ಪ್ರಾಬ್ಲಮ್ ಏನು? ಸದ್ಯಕ್ಕೆ ಅಭಿ ಮದ್ವೆನ ಅಕ್ಕ ಮುಂದಕ್ಕೆ ಹಾಕಿದಾಳ್ತಾನೆ, ಅದು ಬರುವಾಗ ನೋಡ್ಕೊಳ್ಳೋಣ. ಈಗ ಸ್ವಲ್ಪ ನೆಮ್ಮದಿಯಿಂದ ಇರು. ಅರ್ಜುನ್ ಪರಿ ಮದ್ವೆ ಮುಗಿಲಿ. ಅಯ್ಯೋ ಮುಟ್ಟಾಳ. ಏಯ್ ಅರ್ಜುನ್ ಮದ್ವೆ ಮುಗಿದ್ರೆ ಅಭಿಗೆ ಮದ್ವೆನೇ ನಡೆಯಲ್ಲ. ಆ ಜ್ಯೋತಿಷಿಗಳೇ ಇಬ್ರು ಹುಡುಗರು ಮದ್ವೆನು ಒಟ್ಟಿಗೆ ಮಾಡ್ಬೇಕು ಅಂತ ತಾನೇ ಹೇಳಿ ಹೋಗಿದ್ದು. ಯಾಕೆ ಅರ್ಜುನ್ ಪರಿ ಮದ್ವೆ ಮೊದ್ಲು ನಡೆದ್ರೆ ಏನಿವಾಗ? ಆಮೇಲೆ ಆ ಪರಿ ಒಳಗ್ ಬಂದು ಪಂಚಾಯ್ತಿ ಮಾಡ್ತಾಳೆ. ಅವಳು ಅಭಿಗೆ ಶ್ರುತಿನ ಮದ್ವೆ ಮಾಡೋದಿಕ್ಕೆ ಬಿಡೋದಿಲ್ಲ. ನಮ್ಮ ಆಸೆ ಆಮೇಲೆ ನೆರವೇರೋದಿಲ್ಲ. ಸರೋಜದೇವಿನ ಹಂಗೆ ಬುಟ್ಟಿಗೆ ಹಾಕೋತಾಳೆ. ಅಭಿ ಮದ್ವೆನ ಆಮೇಲೆ ಅವಳು ತನ್ನಿಷ್ಟಕ್ ಬೇಕಾದಂಗೆ ನಡ್ಸಕ್ಕೆ ಪ್ಲಾನ್ ಮಾಡ್ತಾಳೆ. ಇಲ್ ನೋಡ್ರಿ, ಈ ಮನೆಗೆ ಅವಳು ಸೊಸಿಯಾಗಿ ಬರೋದಕ್ ಮುಂಚೆನೆ ಗೋಕುಲ್ ಮಗಳನ್ನ ಅಭಿಗೆ ಸೆಟ್ ಮಾಡ್ಸೋದಕ್ಕೋಸ್ಕರ ಇಲ್ಲಿಗ್ ಬಂದ್ಲು. ಇಲ್ಲಿಗ್ ಬಂದ್ಮೇಲೆ ಕೈ ಕಟ್ಕೊಂಡ್ ನಿಂತು ಹಬ್ಬ ನೋಡ್ತಾ ಸುಮ್ನಿರ್ತಾಳ? ಇಲ್ಲ ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ಅಭಿನವ್ ಶ್ರುತಿನೂ ಒಬ್ರಿಗೊಬ್ರು ಇಷ್ಟಪಡ್ತಾ ಇದಾರೆ ಅಂತ ಹೇಳ್ತೀನಿ. ಪರಿ ಸೊಸೆಯಾಗಿ ಬಂದ್ಲು ಅಂದ್ರೆ ಅವಳು ಮಾಡೋ ಮೊದಲನೇ ಕೆಲ್ಸ ಬಂದು ನಿಮ್ಮಕ್ಕನ್ನು ನಿಮ್ಮನ್ನು ಬೇರೆ ಮಾಡೋದೆ. ಅವಳನ್ನ ಸಾಧಾರಣದವಳು ಅನ್ಕೋಬೇಡಿ. ಡ್ರೈವರ್ ತಲೆಗೆ ಏಟಾದಾಗ ನೀವು ನಿಮ್ಮಕ್ಕನ್ ಕಾರ್ ಮುಟ್ಲೇಬಾರ್ದು ಅಂತ ಹೇಳಿದ್ರಿ. ಆದ್ರೆ ನಿಮ್ಮಕ್ಕ ಬಂದ ತಕ್ಷಣ ಯಾರ್ ಮಾತ್ ಕೇಳಿದ್ರು? ಹೌದು ಪರಿ ಮಾತನೆ. ಡ್ರೈವರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಕಾರೇ ಕೊಟ್ಬಿಟ್ಲಲ್ಲ ರೀ. ಅದು ಬರೀ ಸ್ಯಾಂಪಲ್ ಅಷ್ಟೇ. ಪರಿ ಸೊಸೆಯಾಗಿ ಇಲ್ಲಿ ಕಾಲಿಟ್ಲೋ ಆಮೇಲೆ ಅವಳ ಆಡಿದ್ದೆ ಆಟ. ನಿಮ್ಮನ್ನ ನಿಮ್ಮಕ್ಕನ್ ಜೊತೆ ಮಾತಾಡಕ್ಕೂ ಬಿಡಲ್ಲ. ನಿಮ್ಮಕ್ಕನು ಅವಳ ಮಾತಿಗೆ ಮಣೆ ಹಾಕ್ತಾರೆ. ಇಂಥ ಪಾಡೆಲ್ಲ ನಾವ್ ನೋಡ್ಬೇಕಾ? ಆಮೇಲೆ ಶ್ರುತಿನ ನಾವು ಹೇಗ್ ಅಭಿಗೆ ಗಂಟ್ ಹಾಕೋದು? ಕಟ್ ಮಾಡಿ ಬಿಸಾಕ್ತಾಳ ಪರಿ. ಅಯ್ಯೋ ಯಾಕೆ ನನ್ ತಲೆ ಕೆಡಿಸ್ತಾ ಇದ್ಯಾ? ತಲೆ ಕೆಡಿಸ್ತಿಲ್ಲ ರೀ, ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಹೆಂಗೆ ಆ ರಿಯಲ್ ಎಸ್ಟೇಟ್ ಓನರು ಈ ಮನೆಗೆ ಕಾಲಿಡಬಾರ್ದು ಅಂತ ನಾನ್ ಹೇಳದ್ನೋ ಅದೇ ತರ ಆ ಪರಿ ಈ ಮನೆ ಕಡೆ ತಲೆ ಹಾಕು ಮಲ್ಕೋಬಾರ್ದು. ಗೋಕುಲ್ನ ಗೋವಿಂದ ಅನ್ನಿಸ್ತಂಗೆ ಆ ಪರಿ ಚಾಪ್ಟರ್ನ ಕೂಡ ಕ್ಲೋಸ್ ಮಾಡ್ಬೇಡಿ. ಲೇ ಇರು. ಆ ಗೋಕುಲನ ನಾನೇ ಐಸಿಯು ಕಳಿಸಿದ್ದು ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು? ನೀವು ಲಾರಿ ಡ್ರೈವರ್ ಹತ್ರ ಗುಟ್ಟಾಗಿ ಮಾತಾಡ್ತಿದ್ರಲ್ಲ, ಅದನ್ನ ನಾನು ಗುಟ್ಟಾಗಿ ಕದ್ದು ಕೇಳಿಸ್ಕೊಂಡೆ. ಅದ್ರಿಂದಾನೇ ಆ ಗೋಕುಲ್ನ ಕೋಮಾದಲ್ಲಿ ಮಲಗಿಸಿದ್ದು ನೀವೇ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಏನು ಗುಟ್ಟಾಗಿ ಕದ್ದು ಕೇಳಿಸ್ಕೊಂಡ? ಹೌದು. ಹಲೋ ಸರ್, ನಾನ್ ಮಾದೇಶ. ಲೇ ಮಾದೇಶ, ಯಾಕೋ ಫೋನ್ ಮಾಡ್ತಾ ಇದ್ಯಾ? ಫೋನ್ ಮಾಡ್ಬೇಡ ಅಂತ ನಿನ್ಗೆ ಹೇಳಿನಲ್ಲ. ಸರ್, ನಾನ್ ಫೋನ್ ಮಾಡದೇ ಇದ್ರೆ ಆ ಗೋಕುಲ್ ಕಾರಿಗೆ ಗುದ್ದಿದ್ದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನೀವ್ ಹೇಳಿದ ಕೆಲ್ಸ ಸರಿಯಾಗಿ ಮಾಡಿವ್ನಿ ಸರ್. ಲೋ, ನಿಜವಾಗ್ಲೂ ನಾನು ಹೇಳ್ದಂಗೆ ಆ ಗೋಕುಲ್ ಕಾರ್ಗೆ ಗುದ್ಬಿಟ್ಟೇನೋ? ಅವನು ಹೊಗೇನಾ? ಸರಿಯಾಗಿ ಗುದ್ದಿದ್ದೀನಿ. ಆಂಬುಲೆನ್ಸ್ ಬಂದು ಎತ್ತಕೊಂಡೋಯ್ತು. ಹೋಗೇನೆ ಬಿಡಿ ಸರ್. ಆಮ್ಯಾಕೆ ಸರ್ ತಲುಪುತ್ತೆ ಬಿಡೋ. ಸರಿ ಸರ್. ಅಯ್ಯೋ ಆಳದವಳೆ, ಎಲ್ಲನೂ ಕದ್ದು ಕೇಳಿಸ್ಕೊಂಡ? ಹೌದು ರೀ. ನೀವು ದೊಡ್ಡ ಕಿಲಾಡಿ ಬಿಡಿ. ನಮ್ಮ ಅಕ್ಕನ್ಗೆ ಗೊತ್ತಾದ್ರೆ ನಾನು ಹೊಗೇನೆ. ಅದೆಲ್ಲ ಗೊತ್ತಾಗಲ್ಲ ಬಿಡ್ರಿ. ಈಗ ನಾನ್ ಹೇಳೋದೇನಂದ್ರೆ ಗೋಕುಲ್ ಕತೆ ಮುಗಿಸ್ದಂಗೆ ಪರಿ ಕತೆ ಇಷ್ಟು ಬೇಗ ಮುಗಿಬಾರ್ದು. ಅಯ್ಯೋ ನಿನ್ನ, ಅವಳು ನಾನೇ ಕೊಲೆ ಮಾಡ್ಬೇಕಾ? ಹೌದು. ಅವಳ ಕತೆ ಮತ್ತೆ ಮುಂದುವರಿಬಾರ್ದು ಅಂದ್ರೆ ಪರಿ ಈ ಮನೆಗೆ ಸೊಸೆಯಾಗಿ ಬರ್ಬಾರ್ದು ಅಂತ ಸರೋಜಾದೇವಿ ಮನ್ಸಾರೆ ಅನ್ಕೋಬೇಕು. ಅವ್ರ ಬಾಯಿಂದನು ಹೇಳ್ಬೇಕು ರೀ. ಅದಾದ್ಮೇಲೆ ನೀವು ಅವಳನ್ ಕೊಲ್ಬೇಕು. ಅದೇ ಸರಿಯಾದ ಪ್ಲಾನು. ಗೋಕುಲ್ ತರ ಕತೆ ಮುಗಿಸ್ದಂಗೆ ಪರಿ ಏನು ಸಾಧಾರಣದವಳಲ್ಲ. ಬೇರೆಯವ್ರ ಮಾತ್ ನಂಬಿ ಓಡೋಗೋಕೆ ಅವಳೇನು ಆ ಒಡವೆ ಅಂಗಡಿ ಹುಡುಗಿ ತರ ಅಲ್ಲ. ಪರಿ ನಮ್ಮಕ್ಕ ಸರೋಜಾದೇವಿಗೆ ಸೆಡ್ ಹೊಡೆದವಳು. ಅವಳನ್ನ ಎತ್ತೋದು ಅಷ್ಟು ಸುಲಭ ಅಲ್ಲ. ಏನ್ರಿ, ನಿಮ್ಮಕ್ಕನ್ ಬಾಯಿಂದಾನೆ ಪರಿ ಬೇಡ ಅಂತ ಹೇಳಿಸ್ಬಿಟ್ರೆ? ಹಂಗೆ ಹೇಳೋಂಗ್ ಮಾಡ್ಬೇಕು. ಹಂಗೆ ಹೇಳಿಸ್ಬಿಟ್ರೆ ಪರಿ ಆಟನ
ಸುಲಭವಾಗಿ ಮುಗಿಸ್ಬೋದು. ರೀ ಹೇಳಿಸ್ತೀವಿ. ಅಮ್ಮ ಪರಿ, ಏನಮ್ಮ? ವಿಷಯ ಕೇಳ್ಪಟ್ಟೆ ಬಂದ್ವಿ. ಏನಾಯ್ತು? ಹೇಗಿದ್ದಾರೆ? ಸುಂದರಿಗೆ ಸ್ವಲ್ಪನೇ ಪೆಟ್ಟಾಗಿರೋದು, ಆದ್ರೆ ಗೋಕುಲ್ ಅಣ್ಣ ತುಂಬಾ ಸೀರಿಯಸ್ ಆಗಿದ್ದಾರೆ. ಅಯ್ಯೋ ದೇವ್ರೆ, ಹೇಗೆ ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಾಗ್ತಿಲ್ವೇ? ಇದಕ್ಕೆ ನಾನಂದೆ ಈ ನಾಟಕ ಅದು ಇದು ಎಲ್ಲ ಬೇಡ ಅಂತ. ಏನಮ್ಮ ಇದೆಲ್ಲ? ಈಗ ನೋಡು, ನಮ್ಮಿಂದ ಎಷ್ಟು ಜನರಿಗೆ ಕಷ್ಟ ಆಗ್ತಿದೆ. ಅಪ್ಪ ಏನೂ ಆಗಲ್ಲಪ್ಪ, ಇದು ಚಿಕ್ಕ ಆಕ್ಸಿಡೆಂಟೆ. ಒಂದೊಳ್ಳೆ ಕೆಲ್ಸಕ್ಕೆ ಹೋಗುವಾಗ ಈಗ ಆಯ್ತಲ್ಲಮ್ಮ. ಈ ಸುದ್ದಿ ಕೇಳಿದ ಕೂಡ್ಲೆ ನನ್ನ ಎದೆ ಹಂಗೆ ದಸಕ್ಕಂದ್ಬಿಡ್ತಮ್ಮ. ಅಮ್ಮ ಪರಿ, ಇದಾಗಿದ್ ಹೇಗಮ್ಮ? ಇಲ್ಲಪ್ಪ, ಎಲ್ಲ ಚೆನ್ನಾಗೇ ಹೋಗ್ತಿತ್ತು. ಮುಂದೆ ಗೋಕುಲ್ ಅಂಕಲ್ ಕಾರ್ ಹೋಗ್ತಾ ಇತ್ತು, ಹಿಂದೆ ನಾವ್ ಕಾರಲ್ಲಿ ಹೋಗ್ತಾ ಇದ್ವಿ. ಅದೇ ಹೊತ್ತಿಗೆ ಸರಿಯಾಗಿ ಒಂದ್ ಲಾರಿ ಸ್ಪೀಡ್ ಆಗಿ ಬಂತು. ನಾವದನ್ನ ನೋಡ್ಲೇ ಇಲ್ಲ, ದಿಢೀರಂತ ಕೂತ್ಬಿಡ್ತು. ಅಯ್ಯೋ, ಏನಮ್ಮ ಇದು? ನಮ್ಗೆ ಒಳ್ಳೇದ್ ಮಾಡಕ್ ಹೋದವರಿಗೆ ಹೀಗಾಗೋಯ್ತಲ್ಲ. ಹೌದಪ್ಪ, ಯಾರೋ ಹೀಗಾಗತ್ತೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇದು ಚಿಕ್ಕ ಆಕ್ಸಿಡೆಂಟೇಪ್ಪ, ಅಂಕಲ್ಗೆ ಏನೂ ಆಗಲ್ಲ. ಏನಮ್ಮ ನೀನು ಏನ್ ಕೇಳಿದ್ರು ಚಿಕ್ಕ ವಿಷಯ ಅಂತಾನೆ ಇದೆಯಾ? ನೀನ್ ಚಿಕ್ಕ ಹುಡುಗಿ, ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಇರು. ಇಲ್ಲಪ್ಪ, ಇದು ಸಾಧಾರಣ ಆಕ್ಸಿಡೆಂಟೆ. ಅಯ್ಯೋ ದೇವ್ರೆ. ಆದ್ರೆ ಏನ್ ಯೋಚಿಸ್ತಿದ್ಯಮ್ಮ? ಇಲ್ಲಪ್ಪ, ನನಗ್ಯಾಕೋ ಇವಾಗ ಡೌಟ್ ಬರ್ತಿದೆಪ್ಪ. ನನ್ ಮನ್ಸಲ್ಲೂ ಅದೇ ಓಡ್ತಾ ಇದೆ. ಇದು ಆಕ್ಸಿಡೆಂಟ್ ತರ ಕಾಣ್ತಿಲ್ಲಪ್ಪ. ಪರಿ, ನನಗ್ಯಾಕೋ ಇದನ್ನ ಆ ಸರೋಜಾದೇವಿನೇ ಪ್ಲಾನ್ ಮಾಡ್ಸಿರ್ಬೋದು ಅಂತ ಮನ್ಸಿಗೆ ಅನ್ನಿಸ್ತಿದೆ. ಏನು ಹೇಳ್ತಾ ಇದೀಯಮ್ಮ? ಪರಿ, ನಿನಗೆ ಗೊತ್ತಿದೆ ಅಲ್ವಾಕ, ಅವಳು ಇಂಥ ಕೆಟ್ಟ ಕೆಲಸಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಅಂತ. ಪರಿ, ನನ್ಗೇನೋ ಇದು ಸಾಧಾರಣ ಆಕ್ಸಿಡೆಂಟ್ ತರನೇ ಕಾಣ್ತಿದೆ. ನೀನೇನೋ ಕನ್ಫ್ಯೂಷನ್ ಅಲ್ಲಿ ಮಾತಾಡ್ತಾ ಇದೀಯ. ಇಲ್ಲಪ್ಪ, ನನಗೇನೋ ಈ ಆಕ್ಸಿಡೆಂಟ್ ತಾನಾಗೆ ನಡೆದಿಲ್ಲ, ಯಾರೋ ಮಾಡ್ಸಿರೋದು ಅಂತ ಅನ್ನಿಸ್ತಿದೆ.